ಇಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಇವಳು ನೋಡಿ ಮಿಸ್ಸು ಬೆಂಗಳೂರವಳು ಬಂದು ಇಲ್ಲಿ ಮಲ್ಕೊಂತೊಳೆ ಗೈಸ್. ಎಷ್ಟು ತಿಂತಾ ಇದ್ದಾರೆ 3 ಜನ. ಗೈಸ್ ಇವಾಗ ಅಡುಗೆ ಎಲ್ಲ ಆಗಿದೆ. ಇವಾಗ ಟೇಬಲ್ ಎಲ್ಲ ಹಾಕ್ತಾ ಇದ್ದಾರೆ. ಗೈಸ್ ನೋಡಿ ನಮ್ಮ ಚಾಯಕ್ಕ ನಮ್ಮ ಸೊಸೆಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಗೈಸ್ ನೋಡಿ ನಮ್ಮ ಅಕ್ಕ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಹಿಂದೆ ಹೋಗು. ಬಂದಿದ್ದಾಳೆ. ಕರ್ದೆ ಅವಳು ಬರಲ್ಲ ಅಂತ ಅಂದಿದ್ಲು, ಆದರೂ ಬಂದಿದ್ದಾಳೆ ನೋಡಿ. ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ. ತುಂಬಾ ಬ್ಯುಸಿ ಇದೆ, ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೋಮವಾರ ಮತ್ತು ಮಂಗಳವಾರ ಫುಲ್ ಮನೆ ಕ್ಲೀನಿಂಗ್. ಮತ್ತು ಸೌತೆಕಾಯಿ ತಿಂತಾ ಇದ್ದೀವಿ ಇವಾಗ. ಗೈಸ್ ಇವಾಗ ಊಟ ಎಲ್ಲ ಮಾಡಾಯಿತು. ಇವಾಗ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇದು ಬಂಡಿ ಹಬ್ಬದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇರೋದು. ಇವಾಗ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕೋರೆಲ್ಲ ಕಾಲೇಜಿಗೆ ಹೋಗ್ತಾರೆ ಇವಾಗ, ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ. ಇಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಇವರೆಲ್ಲ ನಿಂತ್ಕೊಂಡು ನಾನು ನೋಡ್ತಾ ಇದ್ದಾರೆ. ಗೈಸ್ ಇವಾಗ ಬಿರಿಯಾನಿ ಮಾಡಿಕೊಂಡು ಎಲ್ಲ ತಿಂದಾಯ್ತು. ನಮ್ಮ ಅಕ್ಕ ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಹೋಗಿದ್ದಾರೆ. ಇವಾಗ ಭಟ್ರು ಬಂದಿದ್ದಾರೆ ಕೆಳಗಡೆ ಅಡುಗೆ ಮಾಡೋಕ್ಕೆ ನಾಳಿಕೆ ಅಂತ. ಭಟ್ರು ನಮಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಸೋರ್ಸಕ್ಕೆ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಇವಳು ನೋಡಿ ಮಿಸ್ಸು ಬೆಂಗಳೂರವಳು ಬಂದು ಇಲ್ಲಿ ಮಲ್ಕೊಂತೊಳೆ ಗೈಸ್. ಏನು ಮಾಡ್ತಾ ಇಲ್ಲ ಕೆಲಸನ. ಬತ್ತಾಳೆ ಮಲ್ಕೊಂತಾಳೆ, ಬತ್ತಾಳೆ ಮಲ್ಕೊಂತಾಳೆ. ಮಲ್ಕೊಂತಾಳೆ. ಆಗ್ಲಿಂದ ಭಟ್ರು ಹೇಳ್ತಾ ಇದ್ದಾರೆ ಸುಳ್ಕೊಳ್ಳಿ ಅಂತ. ಇವಾಗ ಸುಳಿಬೇಕು. ಸುಳಿದ್ಬಿಟ್ಟು ಪೇಸ್ಟ್ ಮಾಡಿ ಇರ್ತಾರಂತೆ ನಾಳೆಗೆ ಮನೆಗೆ. ಇವಾಗ ಸುಳಿಯೋಣ ಅದನ್ನು. ಗೈಸ್ ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಎಲ್ಲರದು ಊಟ ಆಗಿದೆ. ನಾವಿವಾಗ ಕಜಿನ್ಸ್ ಎಲ್ಲ ಸೇರಿ ಮೂವಿ ನೋಡ್ತಾ ಇದ್ದೀವಿ, ಹೀರೋ ಮೂವಿ ನೋಡಿ. ಇಲ್ಲೆಲ್ಲ ನೋಡ್ತಾ ಇದ್ದಾರೆ ಮೂವಿನ. ಇವಾಗ ಊಟ ಮಾಡಿದ್ದೀವಿ, ಆದರೂ ಕೂಡ ಹೊಟ್ಟೆ ಹಸಿತಾ ಇತ್ತು. ಆವಾಗಲೇ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ರೆಡ್ ವೆಲ್ವೆಟ್ ಕೇಕು ಮತ್ತು ಬಿಸ್ಕೆಟ್ ಎಲ್ಲ ತಂದಿದ್ವಿ. ಅದನ್ನೆಲ್ಲ ತಿಂದಾಯ್ತು. ಇವಾಗ ರೆಡ್ ವೆಲ್ವೆಟ್ ಕೇಕ್ ಆಮೇಲೆ ತಿನ್ನೋಣ ಅಂತ ಇಟ್ಟಿದ್ವಿ. ಇವಾಗ ಮೂವಿ ನೋಡಿಕೊಂಡು ತಿನ್ನೋಣ ಅಂತ ಮಕ್ಕ ಕೆಳಗಡೆ ತರೋಕ್ಕೆ ಅಂತ ಹೋಗಿದ್ದಾಳೆ. ಹೀರೋ ಮೂವಿ ನೋಡ್ತಾ ಇದ್ದಾರೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಕಾಣಿಸ್ತಾ ಇಲ್ಲ. ಲೈಟ್ ಆಫ್ ಮಾಡಬೇಕು ಗೈಸ್, ಕಾಣಿಸುತ್ತೆ. ಇವಾಗ ಕಾಣಿಸ್ತಾ ಇದೆ ಗೈಸ್. ಇವಾಗ ರೆಡ್ ವೆಲ್ವೆಟ್ ಕೇಕ್ ತಂದಾಗಿದೆ. ಇವರೆಲ್ಲ ಇನ್ನೂ ಮೂವಿ ನೋಡ್ತಾ ಇದ್ದಾರೆ. ಮೂವಿ ನೋಡ್ತಾ ತಿನ್ಬೇಕು ಇವಾಗ. ಮೂವಿ ನೋಡ್ತಾ ಮಾತಾಡ್ರೋ ಏನಾದ್ರು ನನ್ನ ಲಾಗಿಗೆ. ಮೂವಿ ನೋಡು ಫಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಗೈಸ್, ಮೂವಿ ನೋಡು ಫಸ್ಟು ಅಂತ. ಗೈಸ್ ನೋಡಿ ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡು ಅಂತ ಅಂದೆ, ಮಾತಾಡಲಿಲ್ಲ. ಇವಾಗ ವಿಡಿಯೋ ಎಲ್ಲ ಕಟ್ ಮಾಡಾದ್ಮೇಲೆ ಇಸ್ಕೊಂಡು ಮಾತಾಡ್ಕೊಂಡು ತಿಂತಾ ಇದ್ದಾಳೆ ಇವಾಗ ನೋಡಿ ಗೈಸ್. ತಿಂತಾ ಇಲ್ಲ ಗೈಸ್, ಓಪನ್ ಮಾಡ್ತಾ ಇದ್ದೀನಿ. ತಿನ್ಬೇಕು ಆಮೇಲೆ ತಿಂತೀನಿ. ಈಗ ನೋಡಿ, ಈಗ ಫುಲ್ ಪ್ಯಾಕೆಟು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾಳೆ, ಅವಳು ಎಷ್ಟು ತಿಂತಾಳೆ ಅಂತ ನೋಡಿ ಗೈಸ್. ತಿನ್ನೋದು ಪೂರ ತಿನ್ನಬೇಕು. ಹೌದಾ? ನಾಳೆ ಇರ್ತೀವೋ, ಈಗ ಹೇಳು. ಇವತ್ತು ಇರ್ತೀವೋ ನಾಳೆ ಇರ್ತೀವೋ. ತಿನ್ಬೇಕಾದ್ರೆ ಯಾವುದಕ್ಕೂ ಮೋಸ ಮಾಡ್ಬೋದು. ತಿಂತಾ ಇರಬೇಕು, ಆಗೋದಾಗ್ತಾ ಇರುತ್ತೆ ಲೈಫಲ್ಲಿ. ಅಷ್ಟೇ ಗೈಸ್, ಅಷ್ಟೇ. ನೋಡಿ ಗೈಸ್, ಓಪನ್ ಮಾಡಿದ್ಲು. ವಾವ್, ಸೋ ಬ್ಯೂಟಿಫುಲ್. ನಂಗೆ ರೆಡ್ ವೆಲ್ವೆಟ್ ಕೇಕ್ ಅಂದರೆ ತುಂಬಾ ಇಷ್ಟ. ಕರೆಕ್ಟಾಗಿ 5 ಜನ ಗೈಸ್. ನೋಡಿ ಕರೆಕ್ಟಾಗಿ 5 ಜನ ಇದ್ದೀವಿ. 5 ಪೀಸ್ ಇದೆ ನೋಡಿ. ಎಲ್ಲ ಇನ್ನೂ ನೋಡ್ತಾ ಇದ್ದಾರೆ. ಅವ್ರು ಮೂವಿ ನೋಡ್ತಾ ಫೋನ್ ನೋಡ್ತಾ ಇದ್ದಾರೆ. ತಗೊಳ್ಳಿ, ಇವರು ಮೂವಿ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಲಾಸ್ಟಿಗೆ ಇವಳು ಬೇಗ ತಿಂದ್ಬಿಡ್ತಾಳೆ. ಒಂದೇ ಗುಕ್ಕೆ ತಿಂತಾಳೆ. ಆಮೇಲೆ ಅವ್ರ ಹತ್ರ ಎಲ್ಲ ಒಂಚೂರು ಅಂತ ಕೇಳ್ಕೊಂಬರ್ತಾಳೆ. ಟಾಪಲ್ಲು ನೀನು ತಿನ್ನು. ಅಮ್ಮಗೆ ಇಟ್ಟಿದ್ದೀನಿ. 3 ಪೀಸಸ್ ಇದೆ. ಹೋಗಿ ಕೆಳಗಡೆ ಹೋಗಿದ್ದಾಳೆ ಅವಳು. ಗೈಸ್ ಇವಾಗ 3 ಜನನು ತಿಂತಾ ಇದ್ದಾರೆ. ಇವಾಗ ನಾನು ಮತ್ತು ನಮ್ಮ ಅಕ್ಕ ತಿನ್ನಬೇಕು. ನಮ್ಮ ಅಕ್ಕ ಕೆಳಗಡೆ ಹೋಗಿದ್ದಾಳೆ, ಇವಾಗ ಬರ್ತಾಳೆ ನೋಡಿ. ಇವಾಗ ನಮ್ಮ ಅಕ್ಕ ಬಂದುಬಿಟ್ಟು ಫಿಲಮ್ ನೋಡ್ತಾ ಇದ್ದಾಳೆ. ಇಷ್ಟವರು ಕೆಳಗೆ ಹೋಗಿದ್ಲು. ಆಯ್ ಮಾಡು. ಹಾಯ್.
ಇವಾಗ ಗೈಸ್ ಇವಾಗ ಮೂವಿ ನೋಡಿ ಮಲ್ಕೊಬೇಕು. ಬೆಳಗ್ಗಿಂದ ಜಾಸ್ತಿ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ. ಇದು ತುಂಬ ಲೆಂತಿ ವಿಡಿಯೋ ಆಗಿರೋದ್ರಿಂದ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. 2 ವೀಡಿಯೋಸ್ ಬರುತ್ತೆ. ಡೇ 1ಇಂದು 2 ವೀಡಿಯೋಸು, ಡೇ 2ದು 1 ವೀಡಿಯೋಸ್ ಬರ್ಬೋದು. ನಮ್ಮ ದೊಡ್ಡಮ್ಮರೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲನೂ ನಾಳೆ ತೋರಿಸ್ತೀನಿ. ಬೆಳಗಿಂದ ತುಂಬ ಕೆಲಸ ಎಲ್ಲ ಇತ್ತು, ನಾಳೆ ಪ್ರಿಪ್ರೇಷನ್ ಮಾಡ್ಕೊಬೇಕಾಗಿತ್ತು ಹಬ್ಬಕ್ಕೆ, ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ. The next day. ಗೈಸ್ ಇದು ಸಂಡೇ ನಾನ್ ವೆಜ್ ಮಾಡಿದ್ವಲ್ಲ, ಆ ದಿನದ ಲಾಗ್ ಇದು. ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಬನ್ನಿ ಗೈಸ್ ತೋರಿಸ್ತೀನಿ ಇವಾಗ. ಗೈಸ್ ನೋಡಿ ಇಲ್ಲೆಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಬೆಂಗಳೂರಿಂದ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಕೂಡ ಬಂದಿದ್ರು. ಗೈಸ್ ನೋಡಿ ನಮ್ಮ ಹೊಸಕೊಪ್ಪಲ್ಲಿ ಫುಲ್ ಎಲ್ಲರ ಮನೇಲೂ ಹಬ್ಬ ಅಲ್ವಾ, ಎಲ್ಲರೂ RCC ಮೇಲೇ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಇವಾಗ ಖಾಲಿ ಕಾಣಿಸ್ತಾ ಇದೆ ನಮ್ಮ ರೋಡು. ಆಮೇಲೆ ತೋರಿಸ್ತೀನಿ ಹೇಗಾಗಿದೆ. ಗೈಸ್ ಇವಾಗ ಎಲ್ಲರೂ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಇವಾಗ ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಅವರೆಲ್ಲ ಮುದ್ದೆ ಕಟ್ತಾಯಿದ್ರು. ಇಲ್ಲಿ ಇವಾಗ ಭಟ್ರು ಬೋಟಿ ರೋಸ್ಟ್ನ ಮಾಡ್ತಾಯಿದ್ದಾರೆ. ಮುದ್ದೆ ಮತ್ತು ಬೋಟಿ ರೋಸ್ಟ್ ಒಂದು ಮಾಡಬೇಕಿತ್ತು, ಇನ್ನೆಲ್ಲನೂ ಮಾಡಾಗಿತ್ತು. ಲಾಸ್ಟಿಗೆ ಮುದ್ದೆ ತಿರುತ್ತಾ ಇದ್ದಾರೆ ಇವಾಗ. ಗೈಸ್ ಇವಾಗ ಅಡುಗೆ ಎಲ್ಲ ಆಗಿದೆ. ಇವಾಗ ಟೇಬಲೆಲ್ಲ ಹಾಕ್ತಾ ಇದ್ದಾರೆ. ತುಂಬ ಬ್ಯುಸಿ ಇದೆ, ಓಡಾಡ್ತಾ ಇದ್ದೀನಿ. ತುಂಬ ಕೆಲಸ ಇದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಗೈಸ್ ನೋಡಿ ನಮ್ಮ ಚಾಯಕ್ಕ ನಮ್ಮ ಸೊಸೆಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಇಲ್ಲಿ ಕೂತಿದ್ದಾರೆ. ಹಾಯ್ ಮಾಡಕ್ಕ. ಇಷ್ಟವರೆಗೂ ಹೆಲ್ಪ್ ಮಾಡಿಕೊಟ್ಟಿದ್ರು ನಮಗೆ ಅಡುಗೆಗೆ. ಇಲ್ಲಿ ಕಾಲೇಜ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾಳೆ ನೋಡಿ. ರಜಾ ಹಾಕಿ ಅಂದರು ರಜಾ ಹಾಕಿಲ್ಲ. ಸೈನ್ಸ್ ತೊಗೊಂಡಿದ್ದಾಳಲ್ಲ ಹಾಗಾಗಿ. ತಿನ್ನಕ್ಕೆ ಬಂದಿದ್ದಾರೆ ಬಾಳೂಟನ. ಹೌದು. ಹೇರ್ ಸ್ಟೈಲ್ ಯಾರಿಗಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮಾತಾಡ್ತಾರೆ. ಕಾವ್ಯಕ್ಕ ಬಂದ್ರು. ಅನೋಕೋರೆಲ್ಲ ಇಲ್ಲಿ ಗೈಸ್ ಬರೀ ಇವರು ಎಲ್ಲ ಇದೆ ಗೈಸ್. ಬರೀ ಇಂಥದೆಯಾ ಗೈಸ್ ನೋಡಿ ನಮ್ಮ ಅಕ್ಕ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಹಿಂದೆ ಹೋಗು ನೋಡಿ ಗೈಸ್. ನಾನು ಇದೇ ಥರ ತಗೊಳಕ್ಕೆ ಅಂತ ನೋಡಿದೆ, ಆದರೆ ಯಾವುದೂ ಇರಲಿಲ್ಲ, ಹಾಗಾಗಿ ತಗೊಂಡಿದ್ದಾಳೆ ನೋಡಿ ಗೈಸ್. ನಮ್ಮ ರೋಡ್ ಫುಲ್ ಜಾಮ್ ಆಗ್ತಾ ಇದೆ. ಇವಾಗ 1 ಗಂಟೆ ಆಗಿದೆ, ಇನ್ನೂ ಜಾಮ್ ಆಗ್ತಾನೇ ಇದೆ. ಮಳೆ ಬೇರೆ ಬರ್ತಾ ಇದೆ ಗೈಸ್. ನೋಡಿ ನಮ್ಮ ಕೃಷಿಕ ಬರ್ತಾ ಇದ್ದಾರೆ. ಪೌಡರ್ ಹಾಕೊಂಡು ಬರ್ತಾ ಇದ್ದಾರೆ. ಗೈಸ್ ನೋಡಿ ಇವ್ರು ನಮ್ಮ ಅಣ್ಣವ್ರು ಚರೋಣ್ಣವ್ರ ಮನೆಗೆ ಹೋಗ್ತಾ ಇದ್ದಾರೆ, ನಮ್ಮ ಸುಚ್ಚಿ ಹಾಕೋರು. ಅದಕ್ಕೆ ಇವ್ರು ಕಳೆದೋಗ್ಬಿಡಿ, ಜೋಪಾನ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗೈಸ್ ಇವಾಗ ಬಂದಿರೋ ನೆಂಟರೆಲ್ಲ ಕೆಳಗಡೆ ಊಟ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನ ಫ್ರೆಂಡ್ಸ್ ಮತ್ತು ಅವ್ರ ಅಮ್ಮಂದಿರು ಊಟ ಮಾಡಿ ಇವಾಗ ಎಲೆ ಹಾಕೊತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ರು. ನೋಡಿ ಎಲ್ಲ ಹೇಗೆ ಕೂತಿದ್ದಾರೆ ಮೆಟ್ಲು ಮೇಲೆ ಅಂತ. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಬಂದಿದ್ದಾಳೆ, ಕರ್ದೆ ಅವಳು ಬರಲ್ಲ ಅಂತ ಅಂದಿದ್ಲು, ಆದ್ರೂ ಬಂದಿದ್ದಾಳೆ ನೋಡಿ. ತುಂಬ ದಿನ ಆದ್ಮೇಲೆ ನನ್ನ ಲಾಗಿಗೆ ಕಾಣಿಸ್ಕೊತಾ ಇದ್ದಾಳೆ. ಗೈಸ್ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ ನೋಡಿ. ಫುಲ್ಲು ಜಾಮ್ ಆಗಿದೆ ಅಲ್ಲೆಲ್ಲ. ಗೈಸ್ ಇಲ್ಲಿ ಸೈಡಲ್ಲಿ ನಿಲ್ಲಿಸಿದ್ರೆ ಹತ್ರ ನಿಲ್ಲಿಸ್ಬಾರ್ದಾಗಿತ್ತು ಅಂತ. ಇವರೆಲ್ಲ ಆಚೆ ಪಾರ್ಕ್ ಮಾಡಿದರೆ ಈಸಿಯಾಗಿ ಹೋಗಿ ಬರ್ತಾಯಿದ್ರು. ಇನ್ನೊಂದು ಏನಂತಂದರೆ ಗಾಡಿಗಳನ್ನ ಹೊರಗಡೆ ಬಿಡಬಾರ್ದಾಗಿತ್ತು. ಅಲ್ಲೇ ರೋಡ್ ಸೈಡಲ್ಲಿ ಕರೆಕ್ಟ್ ಆಗ್ತಾ ಇತ್ತು. ನೋಡಿ ಎಷ್ಟೊಂದು ರಶ್ ಆಗಿದೆ ಅಂತ. 2 days later. ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ನಾನು ಹಬ್ಬ ಆಗಿ 3 ದಿನಕ್ಕೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಬ್ಯುಸಿ ಇದೆ, ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೋಮವಾರ ಮತ್ತು ಮಂಗಳವಾರ ಫುಲ್ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಭಾನುವಾರ ಹಬ್ಬ ಆಗಿದ್ದಲ್ವಾ, ಹಾಗಾಗಿ ಸೋಮವಾರ ಮತ್ತು ಮಂಗಳವಾರ ಮನೆ ಕ್ಲೀನಿಂಗ್ ಮಾಡೋದಿತ್ತು, ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಬ್ಬದ ವೀಡಿಯೋನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅಷ್ಟು ಜಾಸ್ತಿ ಏನು ಮಾಡಲಿಲ್ಲ. ಫುಲ್ ಕೆಲಸ ಎಲ್ಲ ಇತ್ತಲ್ಲ, ಎಲ್ರಿಗೂ ಊಟ ಕೊಡೋದೆಲ್ಲ ಇತ್ತಲ್ಲ, ಹಾಗಾಗಿ ಏನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇವಾಗ ನಮ್ಮ ಅಪ್ಪನ ಫ್ರೆಂಡ್ ಮೊಮ್ಮಗೊಂದು ಬರ್ಡೇ ಇದೆ ನಮ್ಮೂರಲ್ಲಿ, ಪವನಪುತ್ರ ರೆಸಾರ್ಟಲ್ಲಿ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮಪ್ಪ. ಅಲ್ಲಿಂದ ಬಂದುಬಿಟ್ಟು ನನಗೆ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ. ನಮ್ಮೂರಲ್ಲಿ ಭಾನುವಾರ ಹಬ್ಬ ಆಗಿದೆ ಅಲ್ವಾ, ಸೋಮವಾರ ನನಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಸೆಕೆಂಡ್ PUದು. ನಾನು ಮರ್ತ್ಬಿಟ್ಟು ಹೋಗೇ ಇಲ್ಲ. ನಾನು ಮನೆ ಕ್ಲೀನ್ ಎಲ್ಲ ಮಾಡ್ತಾ ಇದ್ದೆಲ್ಲ, ಹಾಗಾಗಿ ಮರ್ತ್ಕೊಂಡು ಹೋಗಿಲ್ಲ ನಾನು. ಇವಾಗ ಹೋಗ್ಬೇಕು ಅಲ್ಲಿಂದ ಬಂದುಬಿಟ್ಟು. ಟೈಮಲ್ಲೇ 1 ಗಂಟೆ 2 ಗಂಟೆ 1:15 ಆಗಿದೆ ಅನಿಸುತ್ತೆ. ಹೋಗ್ತಾ ಇದ್ದೀವಿ. ನಾನು ಬರಲ್ಲ, ನಾನು ಕಾಲೇಜ್ ಹತ್ರ ಹೋಗಬೇಕು ಅಂತ ಅಂದರೆ ನಮ್ಮ ಅಪ್ಪಂಗೆ, ಆದರೂ ಬಾ ಹೋಗೋಣ ಅಂತ ಅಂದರು, ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಇವಾಗ ಹೋಗೋಣ. ಗೈಸ್ ಫೋಟೋಸ್ ತೆಗೆಸ್ಕೊಂಡು ಇವಾಗ ಊಟಕ್ಕೆ ಅಂತ ಬಂದ್ವಿ. ಟೈಮ್ ಆಗಿತ್ತು ನನಗೆ ಕಾಲೇಜ್ ಹತ್ರ ಹೋಗೋಕ್ಕೆ ಅಂತ ಊಟ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ನಾನು ಮತ್ತು ನಮ್ಮಪ್ಪ. ಇವಾಗ ಊಟ ಎಲ್ಲ ಮಾಡಾಯ್ತು, ಇವಾಗ ಹೋಗ್ತಾ ಇದ್ದೀವಿ.
ಇವಾಗ ತಾನೇ ಊಟ ಮಾಡಿಕೊಂಡು ಮನೆಗೆ ಬಂದೆ. ಇವಾಗ ಕಾಲೇಜ್ ಹತ್ರ ಹೋಗಬೇಕು. ನಮ್ಮ ಅಕ್ಕಂಗೆ 3 ಗಂಟೆ ಕಾಲೇಜ್ ಬಿಡುತ್ತೆ. ನನಗೆ 2:30 ಅರ್ಧ ಗಂಟೆ ಅಷ್ಟೊತ್ತಿಗೆ ಇಸ್ಕೊಂಡು ಮತ್ತೆ ಅವಳ ಜೊತೆನೇ ಬರಬೇಕು. 3 ಗಂಟೆ ಅಷ್ಟೊತ್ತಿಗೆ ಇಸ್ಕೊಂಡಿಲ್ಲ ಅಂದರೆ ನಾನು ಬಿಟ್ಟು ಬರ್ತೀನಿ, ನೀನು ಬಾ ಅಂತ ಹೇಳಿದಾಳೆ. ಹಾಗಾಗಿ ಬೇಗ ಹೋಗಿ ಅವಳು ಬರೋ ಅಷ್ಟರಲ್ಲಿ ಇಸ್ಕೊಂಡು ಕೂತಿರಬೇಕು. ಆಮೇಲೆ ಅವಳು ಕರ್ಕೊಂಡು ಬರ್ತಾಳೆ ನನ್ನ. ಬನ್ನಿ ಗೈಸ್, ಇವಾಗ ಹೋಗೋಣ. ಹಾಗೆ ಬರಬೇಕಾದ್ರೆ ಟ್ಯಾಬ್ಲೆಟ್ಸ್ ತೊಗೊಂಡು ಬರಬೇಕು. ಯಾಕಂದರೆ ನಮಗೆ ಈ ಥರ ಅಲರ್ಜಿ ಟೈಪ್ ಆಗಿತ್ತಲ್ಲ, ಹಾಗಾಗಿ ಡಾಕ್ಟರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು 2 ಮಂತ್ಸ್ ಕಂಟಿನ್ಯೂಸ್ ಆಗಿ ನುಂಗಬೇಕು ಅಂತ. ನಾವು ಹಬ್ಬ ಅದು ಇದು ಅಂತ ಕೆಲಸ ಎಲ್ಲ ಆಗಿ ನುಂಗಲಿಲ್ಲ. ಹಾಗಾಗಿ ಇವತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬರಬೇಕು. MG ರೋಡ್ ಹತ್ರ ಹೋಗಬೇಕು, MD ಕ್ಲಿನಿಕ್ ಅಂತ. ಅಲ್ಲೇ ಸಿಗೋದು ಟ್ಯಾಬ್ಲೆಟ್, ಇನ್ನೆಲ್ಲೂ ಸಿಗೋಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ ತೊಗೊಂಡು ಬರಬೇಕು. ಗೈಸ್, ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ ನೋಡಿ ಮಳೆ. ಗೈಸ್, ಇವಾಗ ನಾನು ಕಾಲೇಜ್ ಒಳಗಡೆ ಬಂದೆ. ಇವಾಗ ನಮ್ಮ ಅಕ್ಕ ಹಂಗೆ ಕಾಲೇಜ್ ಬಿಟ್ಟಿದೆ. ನಾನು ಇವಾಗ ಹೋಗಿ ಇಸ್ಕೊಂಡು ಬರಬೇಕು. ಗೈಸ್, ಇವಾಗ ನಾನು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಹಾಗೆ ಫ್ರೆಂಡ್ಸ್ ಕೂಡ ಬಂದಿರೋ ಅವರೆಲ್ಲರೂ ಮಾತಾಡಿಸ್ಕೊಂಡು ನಾನು ಡಿಗ್ರಿ ಕಾಲೇಜ್ ಹತ್ರ ಬಂದೆ. ಅಲ್ಲಿ ನೋಡಿದರೆ ಎಲೆಕ್ಷನ್ ಇತ್ತು ಅವ್ರ ಕಾಲೇಜಲ್ಲಿ, ಅದಕ್ಕೋಸ್ಕರ ಕ್ಯಾನ್ವಾಸ್ ಮಾಡ್ತಾಯಿದ್ರು. ಗೈಸ್, ನಮ್ಮ ಅಕ್ಕ ಬಂದ್ಲು, ಅಲ್ಲಿ ಬೈಕ್ ತರೋಕ್ಕೆ ಅಂತ ಹೋಗಿದ್ದಾಳೆ. ಗೈಸ್, ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಮೆಡಿಕಲ್ ಹತ್ರ ಬಂದ್ವಿ. ಮೆಡಿಕಲ್ ಕ್ಲೋಸ್ ಆಗಿದೆ. 5 ಗಂಟೆಗಂತೆ ಓಪನ್ ಆಗೋದು. ಕಾಲ್ ಮಾಡಿದ್ವಿ. ಇವಾಗ ಏನು ಮಾಡೋದು ಅಂತ ನೋಡಬೇಕು. ನಮ್ಮ ಅಕ್ಕ ನಿಂತಿದ್ದಾಳೆ ಕಾಯ್ಕೊಂಡು. ಇವಾಗ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ಸುಮ್ಮನೆ ಏನಾದ್ರು ತೊಗೊಂಡೋಗೋಣ ಅಂತೇನು ತೊಗೊಳ್ಳಲ್ಲ. ಸ್ಲಿಪ್ಪರ್ ಸ್ಟ್ಯಾಂಡ್ ಬೇಕಿತ್ತು, ಮತ್ತು ಡಸ್ಟ್ಬಿನ್ಗೆ ಹಾಕ್ತಾರಲ್ಲ, ಡಸ್ಟ್ಬಿನ್ ಒಳಗಡೆ ಕವರ್ ಹಾಕ್ತಾರಲ್ಲ, ಅದು ಬೇಕಾಗಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅದು ತೊಗೊಂಡು ಮನೆಗೆ ಹೋಗ್ಬೇಕು. ಪ್ಲಸ್ ಇವಾಗ ವಿಶಾಲ್ ಮಾರ್ಟ್ ಒಳಗಡೆ ಬಂದ್ವಿ. ಪಿಲ್ಲೋ ಮತ್ತು ಈ ಮ್ಯಾಟ್ ತೊಗೊಂಡಿದ್ದೀವಿ. ಕಾಲು ಹುಡುಕ್ತಾ ಇದ್ದಾಳೆ ಸ್ಲಿಪ್ಪರ್ ಸ್ಟ್ಯಾಂಡ. ಗೈಸ್, ಇವಾಗ ವಿಶಾಲ್ ಮಾರ್ಟಲ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಗೈಸ್, ವಿಶಾಲ್ ಮಾರ್ಟಿಗೆ ಹೋಗಿ ಮತ್ತೆ ಮೆಡಿಕಲ್ ಹತ್ರ ಹೋದ್ವಿ ಇವಾಗ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಅಂತ. ಗೈಸ್, ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಯ್ತು. ಇವಾಗ ರಾಬೇರಿಗೆ ಹೋಗ್ತಾ ಇದ್ದೀವಿ. ರಾಬೇರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ. ಬನ್ನಿ ಗೈಸ್, ಇವಾಗ ರಾಬೇರಿಗೆ ಹೋಗೋಣ. ಗೈಸ್, ಇವಾಗ ರಾಬೇರಿ ಹತ್ರ ಬಂದ್ವಿ. ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಬ್ಬ ಆಗಿ 1 ಮಂತ್ ಆಗಿದೆ. ನಂಗೆ ಹುಷಾರಿಲ್ಲ, ಮತ್ತು ಕಾಲೇಜ್ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಗೈಸ್, ಇವಾಗ ನಾನು ಆರ್ಡರ್ ಮಾಡಿರೋದು ಸ್ಟ್ರಾಬೆರಿ ಕೇಕ್ ಮತ್ತು ವೆನಿಲಾ ಫ್ಲೇವರ್ದು ಒಂದು ಕೇಕ್ ಥರ ಬರುತ್ತೆ, ಅದನ್ನು ಮಾಡಿದ್ವಿ. ಇವಾಗ ತಿಂದ್ಕೊಂಡು ನಾನು ಮತ್ತು ನಮ್ಮ ಅಕ್ಕ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ಆವಾಗಲೇ ಬಂದ್ವಿ. ನಮ್ಮ ಅಕ್ಕ ಅಲ್ಲಿ ನೋಟ್ಸ್ ಬರೀತಾ ಇದ್ದಾಳೆ. ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾಳೆ. ತೋರಿಸೋದು ಪ್ಯಾಕೆಟು ಇದೆ ಅಷ್ಟು, ಅಮ್ಮ ಕೊಟ್ಟಿದ್ದಷ್ಟೇ. ಪ್ಯಾಕೆಟಲ್ಲಿ ತಂದಿದ್ವಿ ಸಲ ವಿಶಾಲ್ ಮಾರ್ಟಿಗೆ ಹೋದಾಗ, ಅದನ್ನು ತಿಂತಾ ಇದ್ದಾಳೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಊಟ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಗೈಸ್, ಪರೋಟ ಮತ್ತು ಚಿಕನ್ ಚಾಪ್ಸು ಮತ್ತು ಸೌತೆಕಾಯಿ ತಿಂತಾ ಇದ್ದೀವಿ ಇವಾಗ. ಗೈಸ್, ಇವಾಗ ಊಟ ಎಲ್ಲ ಮಾಡಾಯಿತು. ಇವಾಗ ಮಲ್ಕೊಬೇಕು. ಬಾಯ್ ಗೈಸ್, ಎಲ್ರಿಗೂ ಗುಡ್ ನೈಟ್.